ಸರ್ಕಾರ ರೈತರ ಪರ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದೆ. ಆದರೆ ಇಲ್ಲೊಬ್ಬ ಸರ್ಕಾರಿ ಅಧಿಕಾರಿ ಅನ್ನದಾತರ ಬಾಳಿಗೆ ವಿಲ್ಲನ್ ಆಗಿಬಿಟ್ಟಿದ್ದಾನೆ. ಅಂದಹಾಗೆ ಆತ ಏನ್ ಮಾಡಿದ್ದಾನೆ ಅಂತೀರಾ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೋಟ್ಯಾಂತರ ಮೌಲ್ಯದ ಬಿತ್ತನೆ ಬೀಜ ಮಾಯ. ಉಗ್ರಾಣದಲ್ಲಿ ಗೋಲ್ಮಾಲ್, ಅಧಿಕಾರಿ ಕಳ್ಳಾಟ. ಬೇಲಿಯೇ ಎದ್ದು ಹೊಲ ಮೈದಂತೆ ಅನ್ನೋ ಹಾಗೆ ಇಲ್ಲೊಬ್ಬ ಅಧಿಕಾರಿ ತನಗೆ ಕೊಟ್ಟ ಜವಾಬ್ದಾರಿ ನಿರ್ವಹಣೆ ಮಾಡುವ ಬದಲು ತನ್ನ ಲಾಭಕ್ಕಾಗಿ ರೈತರು ಇಟ್ಟಿದ್ದ ಕೋಟ್ಯಾಂತರ ರೂಪಾಯಿ ಬಿತ್ತನೆ ಬೀಜವನ್ನೇ ಮಾರಾಟ ಮಾಡಿ ಪರಾರಿಯಾಗಿದ್ದಾನೆ. ಧಾರವಾಡದ ಅಣ್ಣಿಗೇರಿ ಗೋದಾಮಿನಲ್ಲಿದ್ದ ಕೋಟ್ಯಾಂತರ ಮೌಲ್ಯದ ಬಿತ್ತನೆ ಬೀಜ ಮಂಗಮಯವಾಗಿದೆ. ರೈತರು ತಮಗೆ ಬಿತ್ತನೆ ಸಮಯದಲ್ಲಿ ಬೀಜ ಬೇಕಾಗುತ್ತದೆ ಎಂದು ಈ ಸರ್ಕಾರಿ ಗೋದಾಮಿನಲ್ಲಿ ತಂದು ಇಟ್ಟಿದ್ರು. ಆದರೆ ಗೋದಾಮಿನ ಪ್ರಭಾರಿ ಅಧಿಕಾರಿ ಆಕಾಶ್ ಕಡಲೆ ಹಾಗೂ ಹೆಸರುಕಾಳು ಸೇರಿ ಒಟ್ಟು 4,000 ಚೀಲಗಳನ್ನ ಯಾರಿಗೂ ಗೊತ್ತಾಗದಂತೆ ಮಾರಾಟ ಮಾಡಿ ತಿಂದಿದ್ದಾನೆ. ಈ ಭಾಗದಲ್ಲಿ ರೈತರು ಬಿತ್ತನೆ ಬೀಜ ಮತ್ತು ತಾವು ಏನು ಬೆಳೆದಂಥ ಬೆಳೆಗಳ ಬೀಜವನ್ನು ಈ ಒಂದು ಉಗ್ರಾಮಿನಲ್ಲಿ ಸ್ಟಾಕ್ ಇಡಲಿಕ್ಕೆ APMC ರೂಲ್ಸ್ ಪ್ರಕಾರ ಇಟ್ಟಿದ್ದರು. ಇಲ್ಲೊಬ್ಬರು ಆಕಾಶ ಅಂಥೇಳಿ ಮ್ಯಾನೇಜರ್, ಅವರು ಬೈಲೊಂಗಲದ ಇನ್ಚಾರ್ಜ್ ಹೋದಾರ, ಇಲ್ಲಿನೂ ಕೂಡ ಕೆಲಸ ಮಾಡ್ತಾರೆ. ಒಂದು ವಾರದಿಂದನೇ ಸುಮಾರು ಇಲ್ಲಿ ದವಸ ಧಾನ್ಯಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಯಾರಿಗೆ ಗುರುತಿಲ್ಲಂಗೆ ಕಡಿಮೆ ಅಂದ್ರೂ 10 ಕೋಟಿ ರೂಪಾಯಿಯನ್ನು ನಷ್ಟ ಮಾಡಿ ರೈತರಿಗೆ ತೊಂದರೆ ಕೊಟ್ಟಿದ್ದಾರೆ. ಇದಷ್ಟೇ ಆಗಿದರೆ ಮಾತು ಬೇರೆ. ಇದೇ ಆಕಾಶ್ ಅಣ್ಣಿಗೇರಿ ಗೋದಾಮು ಅಷ್ಟೇ ಅಲ್ಲದೆ ಬೆಳಗಾವಿಯ ಬೈಲವಂಗಲ ಗೋದಾಮಿನಲ್ಲೂ ಅಕ್ರಮ ನಡೆಸಿದ್ದಾರೆ. ಈ ಗೋದಾಮು ಕೂಡ ಪ್ರಭಾರಿಯಾಗಿ ಅಧಿಕಾರ ಕೊಡಲಾಗಿತ್ತು. ಸದ್ಯ ಬೈಲವಂಗಲದಲ್ಲಿ 7,000 ಸೋಯಾಬೀನ್ ಚೀಲಗಳು ನಾಪತ್ತೆಯಾಗಿವೆ. ಮನೆಯಲ್ಲಿ ಇಟ್ಟರೆ ಹುಳ ನುಸಿ ಹಾಕೋ ಅಂತೇಳಿ ನಮ್ಮಲ್ಲೇ ನುಸಿ ಅಂತೀವಿ ನಾವು, ನಮ್ಮಲ್ಲೇ ಹಾಕೋ ಅಂತೇಳಿ ನಾವು ಇಲ್ಲೇ ಏರೋಸ್ನಲ್ಲಿ ಇಡ್ತೇವೆ. ಇಲ್ಲಿ ಇಟ್ಟಂಥ ರೈತರು ಸುಮಾರು 4,140 ಬ್ಯಾಗ್ ಒಂಚಿಲ ಬ್ಯಾಗ್ಗಳು ಕಳ್ತನ ಆಗ್ಯಾವ. ಕಳ್ತನ ಯಾರು ಮಾಡಿದ್ದಾರೆ ಅಂದರೆ ಇದಕ್ಕೆ ಸಂಬಂಧಪಟ್ಟವ್ರೆ ಕಳ್ತನ ಮಾಡಿದ್ದಾರೆ. ಇದು ಗುಡೌನ್ ಸೆಟರ್ಸ್ ಮುರಿದಿಲ್ಲ, ಅದರ ಚಾವಿಗಳು ಹಾಗೇ ಇವೆ. ಅಂದರೆ ಅರ್ಥ ಏನೋ ಇದರೊಳಗೆ ಇದನ್ನು ಸಂಬಂಧಿಸಿದವರೇ ಇದನ್ನು ದರೋಡೆ ಮಾಡಿದ್ದಾರೆ. ಇನ್ನು ಇದೇ ಪ್ರಭಾರಿ ಅಧಿಕಾರಿ ಆಕಾಶ್ ರೈತರ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಬ್ಯಾಂಕ್ನಲ್ಲೂ ಸಹ ಸಾಲ ಪಡೆದು ಎಸ್ಕೇಪ್ ಆಗಿದ್ದಾನೆ. ರೆಡ್ಡಿ ಸಹಕಾರಿ ಬ್ಯಾಂಕ್ನಲ್ಲಿ ಬರೋಬ್ಬರಿ 45 ಲಕ್ಷ ಪಡೆದು ಎಸ್ಕೇಪ್ ಆಗಿರುವ ಈ ಆಕಾಶ್ ಗೋಲ್ಮಾಲ್ ಗೊತ್ತಾಗಿ ಬೆಂಗಳೂರಿನಿಂದ ಅಧಿಕಾರಿಗಳು ಬಂದು ಅಣ್ಣಿಗೇರಿ ಗೋದಾಮಿಗೆ ಭೇಟಿ ನೀಡಿದ್ರು. ನಾಪತ್ತೆಯಾದ ಅಧಿಕಾರಿ ವಿರುದ್ಧ ಅಣ್ಣಿಗೇರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಅಣ್ಣಿಗೇರಿನಲ್ಲಿ ನಮಗೆ ಕಂಪ್ಲೇಂಟ್ಸ್ ಬಂದಿರೋದು ಸ್ಟಾಕ್ ಶಾರ್ಟೇಜ್ ಇದೆ ಅಂತ. ನಾವು ಬಂದು ಲೆಕ್ಕ ಪರಿಶೋಧನೆ ತಂಡ ಕಳಿಸಿ ನಾವು ವೆರಿಫೈ ಮಾಡಿಸಿ ನಾವು FIRನು ದಾಖಲು ಮಾಡಿದ್ದೀವಿ ವೇರ್ಹೌಸ್ ಮ್ಯಾನೇಜರ್ ವಿರುದ್ಧವಾಗಿ. ಸೊ ಇವಾಗ ಇರೋ ಸ್ಟಾಕ್ಸನ್ನು ನಾವು ರೈತರಿಗೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತ ನಾವು ಇರೋ ಸ್ಟಾಕ್ಸ್ನ ರಿಲೀಸ್ ಮಾಡ್ತಾ ಇದ್ದೀವಿ. ರೈತರು ಬೆಳೆದ ಬಿತ್ತನೆ ಬೀಜ ಈ ಉಗ್ರಾಣದಲ್ಲಿ ಇಟ್ಟು ಕೈ ಸುಟ್ಟುಕೊಳ್ಳುವಂತಾಗಿದೆ. ಅತ್ತ ಓಡಿ ಹೋದ ಪ್ರಭಾರಿ ಅಧಿಕಾರಿ ಆಕಾಶ್ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ವಿನಾಯಕ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಾನ್ಯ ಶಾಸಕರು, ಮಾನ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಇವತ್ತು ಸಾರ್ವಜನಿಕರ ಅನುಕೂಲ ಆಗುವ ನಿಟ್ಟಿನೊಳಗೆ ಇವತ್ತು ನಗರ ಸಾರಿಗೆ ಪ್ರಾರಂಭ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಹಾವೇರಿ ನಗರದಲ್ಲಿ ಬಸವೇಶ್ವರ ನಗರ, ಇಜಾರಿ, ಲಕಮಾಪುರ, DC ಕಚೇರಿ, ಇಂಜಿನಿಯರಿಂಗ್ ಕಾಲೇಜು ಮತ್ತು ನಗರದ ಪ್ರಮುಖ ಕಡೆಗಳಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ನಿರ್ಮಾಣ ಮಾಡಿ ಬರೋಬ್ಬರಿ 12 ವರ್ಷ ಕಳೆದಿದೆ. ಆದರೆ ಸರ್ಕಾರದಿಂದ ಬಸ್ ಬಿಡದೆ ಬಸ್ ನಿಲ್ದಾಣ ಹಾಳಾಗಿವೆ. ಆಟೋ ಚಾಲಕರ ದುಬಾರಿ ಬೆಲೆಗೆ ಜನ ಕಂಗಾಲು. ಬಸ್ ಇಲ್ಲದ್ರಿಂದ ಆಟೋಗಳ ಹಾವಳಿ ಹೆಚ್ಚಾಗಿದೆ. ಸಮೀಪದ ಪ್ರದೇಶಗಳಿಗೆ 50ರಿಂದ 100 ರೂಪಾಯಿ ಕೇಳ್ತಾರಂತೆ. ಹೀಗಾಗಿ ಬಡ ಜನರಷ್ಟೇ ಅಲ್ಲದೆ ಶಾಲೆಯ ಮಕ್ಕಳು ಸಹ ನಿತ್ಯ ನಗರ ಸಾರಿಗೆ ಇಲ್ಲದೆ ಪರದಾಡ್ತಿದ್ದಾರೆ. ಹೀಗಾಗಿ ನಗರದಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬಿಡುವ ವ್ಯವಸ್ಥೆ ಮಾಡಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. 60, 70, 100 ರೂಪಾಯಿವರೆಗೂ ಕೇಳ್ತಾ ಇದ್ದಾರೆ. ಹೀಗಾಗಿ ಸಾಮಾನ್ಯ ನಾಗರಿಕರಿಗೆ ಮತ್ತು ಬಡವರಿಗೆ ಹೊರೆ ಆಗ್ತಾ ಇದೆ. ಹಾವೇರಿ ಇವತ್ತು ಏನಾಗಿದೆ ಅಂತಂದರೆ ಅಟ್ಲೀಸ್ಟ್ ಹಾವೇರಿ ನಗರಸಭೆಗೆ ಒಂದು ಬಸ್ಸನ್ನು 2 ಎಲೆಕ್ಟ್ರಿಕ್ ಬಸ್ಗಳನ್ನು ಅನುಕೂಲ ಮಾಡಿಕೊಡೋದ್ರಿಂದ ಸ್ಥಳೀಯವಾಗಿ ಅನುಕೂಲ ಆಗ್ತದೆ, ಸಾರಿಗೆ ವ್ಯವಸ್ಥೆ ಸುಧಾರಣೆ ಆಗ್ತದೆ. ಹಾಗೆ ಲಕ್ಷಾಂತರ ರೂಪಾಯಿ ಹಣಗಳನ್ನು ಖರ್ಚು ಮಾಡಿ ಇವತ್ತು ಲಘು ಬಸ್ ಸ್ಟಾಪ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇವತ್ತು ಅವು ಏನಾಗಿದೆ,
ಸರಿಯಾಗಿ ಬಳಕೆ ಇಲ್ಲದೇ ನಿರ್ವಹಣೆ ಇಲ್ಲದೇ ಇವತ್ತು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಒಟ್ನಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರವಾಗಿ 27 ವರ್ಷ ಕಳೆದರೂ ಜನರು ಮೂಲ ಸೌಕರ್ಯದಿಂದ ವಂಚಿತರಾಗಿದ್ದಾರೆ. ಇನ್ನಾದರೂ ಸಾರಿಗೆ ಇಲಾಖೆ ಬಸ್ ಬಿಟ್ಟು ಇಲ್ಲಿನ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಿದೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ಬಂದರೆ ಅದನ್ನ ಸೆರೆ ಹಿಡಿದು ಅರಣ್ಯಕ್ಕೆ ಬಿಡೋದು ಅರಣ್ಯ ಇಲಾಖೆಯ ಕರ್ತವ್ಯ. ಆದರೆ ಧಾರವಾಡಕ್ಕೆ ಬಂದಿರೋ ಚಿರತೆಯೊಂದು ಕಳೆದ 6 ತಿಂಗಳಿನಿಂದ ಇಲ್ಲೇ ಬೀಡು ಬಿಟ್ಟಿದ್ದು ಅರಣ್ಯ ಇಲಾಖೆಗೆ ಮಾತ್ರ ಸಿಗ್ತಾ ಇಲ್ಲ. ಆ ಕುರಿತ ಒಂದು ವರದಿ ಎಲ್ಲಿದೆ? ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ಚಿರತೆ ಓಡಾಟ. ಚಿರತೆ ಸೆರೆ ಹಿಡಿಯುವಲ್ಲಿ ಇಲಾಖೆ ವಿಫಲ. ಧಾರವಾಡ ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳು ಮಾತ್ರವಲ್ಲ, ಚಿರತೆಯೂ ಸೇರಿಕೊಂಡಿದೆ. ಹಾಗಂತ ಚಿರತೆ ಓದೋಕ್ ಬಂದಿಲ್ಲ, ಕಾಡ್ ಬಿಟ್ಟು ಊರಿಗೆ ಬಂದು ಇಲ್ಲೇ ಸೆಟಲ್ ಆಗಿದೆ. ಕ್ಯಾಂಪಸ್ನಲ್ಲಿರುವ ವಿದ್ಯಾರ್ಥಿಗಳ ನಿದ್ದೆ ಕಸಿದುಕೊಂಡಿದೆ. ಕೆಲ ದಿನಗಳ ಹಿಂದೆ ವಿವಿ ಆವರಣದಲ್ಲಿ ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಈ ಹಿಂದೆ ಚಿರತೆ ಇದೆ ಎಂಬ ಮಾತು ಕೇಳುತ್ತಿದ್ರೂ ಸಾಕ್ಷಿ ಇರಲಿಲ್ಲ. ಇದೀಗ ಸಿಸಿ ಕ್ಯಾಮೆರಾ ದೃಶ್ಯಾವಳಿ ಸುತ್ತಲಿನ ಜನರ ನಿದ್ದೆಗೆಡಿಸಿದೆ. ಇನ್ನು ಚಿರತೆ ಇರುವುದು ಖಚಿತವಾಗ್ತಿದ್ದಂತೆ ಅರಣ್ಯ ಇಲಾಖೆ ಬೋನ್ ಅನ್ನು ಅಳವಡಿಸಿ ಚಿರತೆ ಸೆರೆಗೆ ಮುಂದಾಗಿದೆ. ಕ್ಯಾಂಪಸ್ ಫುಲ್ ಕ್ಲೋಸ್ ಮಾಡಿ ಬೋನ್ ಇಟ್ಟರೂ ಚಿರತೆ ಮಾತ್ರ ಬಿದ್ದಿಲ್ಲ. ಇವತ್ತು ಬೆಳಗಿಂದ ಇದನ್ನ ಅಷ್ಟು ರೋಡ್ ಎಲ್ಲ ಬಂದ್ ಮಾಡಿಸಿವ್ರಿ. ರೋಡ್ ಬಂದ್ ಮಾಡಿಸಿ ಫಾರೆಸ್ಟ್ನವರು ಅದನ್ನ ಹಿಡಿಯಕ್ಕೆ ಪ್ರಯತ್ನ ಮಾಡತ್ತಾರ. ಹೌದು, ಬಲಿ ಇಟ್ಟಾರ. 1, 2, 3 ತಾವಲ್ಲಿ ಬಲಿ ಇಟ್ಟಾರ. ಅಲ್ಲಿ ಪ್ರಾಣಿ ಕಟ್ಟ್ಯಾರ. ಮುಂದೆ ಅದನ್ನ ಹಿಡಿಬೇಕಂತ ಕಟ್ಪಟ್ ಮಾಡತ್ತಾರ. ಆದ್ರೆ ಅದು ಇನ್ನೂ ಅವ್ರಿಗೆ ಸುಳ್ಳು ಸಿಕ್ಕಿಲ್ಲ. ನಿತ್ಯ ಚಿರತೆ ಓಡಾಡುವ ಪ್ರದೇಶದಲ್ಲೇ ಗ್ರಂಥಾಲಯ ಇದ್ದು ವಿದ್ಯಾರ್ಥಿಗಳು ಬರಲು ಹಿಂದೇಟ್ ಹಾಕ್ತಿದ್ದಾರೆ. ಪಾಲಕರು ಓದು ಬೇಡ ಮನೆಗೆ ಬಂದು ಬಿಡು ಅಂತಾನು ಹೇಳುತ್ತಿದ್ದಾರಂತೆ. ಸರ್, ಇಲ್ಲ ನಾವು ಶಾಲ್ಮಲ ಹಾಸ್ಟೆಲ್ದಾಗ ಇಲ್ಲೇ ಸ್ಟಡಿ ಮಾಡ್ತೀವಿ ರೀ. ಒಂದು ತಿಂಗಳಾತ ಏನತ್ರಿ ಚಿರತೆ ಏನಂತ್ರಿ ಎಲ್ಲ ಕಡೆ ಭಾಳ ಕಂಡು ಬರೋದು ಮತ್ತು ಕಂಪೌಂಡ್ ಜಿಗೋದು ಈ ರೀತಿ ಮಾಡತ್ರಿ. ಮತ್ತು ನಮಗೂ ಇಲ್ಲಂತ್ರಿ ಇಲ್ಲಿ ಅಡ್ಡಾಡಕ್ಕಂತ ಸ್ವಲ್ಪ ಪ್ರಾಬ್ಲಮ್ ಆಗತ್ತೆ. ಮತ್ತೇನು ಯಾವಾಗ ಬರ್ತೈತೋ ಏನು ಬರ್ತೈತೋ ಮತ್ತು ನಿಮ್ಮ ಕಡೆ ಸರಿಯಾಗಿ ಕ್ಲಾಸಿಗೆ ಬರೋಕ್ಕಾಗತ್ತು. ಮತ್ತು ಇಂದಾಚ್ ನಾವು ಇಲ್ಲೇ KVD ಒಳಗೆ ಇಲ್ಲೇ ಇದನ್ನು MA ಮಾಡಿದ್ವಿ ನಾವಿಲ್ಲಿ. ಮತ್ತು ಏನು ಮಾಡಬೇಕು ಮತ್ತು ಮನ್ಯಾಗ ಏನಂತ ಹಿಂಗೆ ಚಿರತೆ ಎಲ್ಲ ಕಾಟ ಕುಡಿದಿತ್ತಂದ್ರೆ ಬಾ ಅಂತ ಹೇಳ್ತಾರೋ. ಒಟ್ನಲ್ಲಿ ಕಳೆದ 6 ತಿಂಗಳಿನಿಂದ ಅರಣ್ಯ ಇಲಾಖೆಯ ಉದಾಸೀನತೆಗೆ ಚಿರತೆ ಕ್ಯಾಂಪಸ್ ಪ್ರವೇಶಿಸಿದೆ. ಇದೇ ನಿರ್ಲಕ್ಷ್ಯ ಮುಂದುವರೆದರೆ ಚಿರತೆ ಪಕ್ಕದ ಜನವಸತಿ ಬಡಾವಣೆಗೆ ಬಂದು ಕುಳಿತರೂ ಅಚ್ಚರಿಯಿಲ್ಲ. DB ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.